ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಂಜೆಯಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ. ಹಾಗೆ ಇವತ್ತು ಉರುವ ಮಾರಿಗುಡಿದು ಜಾತ್ರೆಯನ್ನು ಶುರುವಾಗಿದೆ. ಹಾಗೆ ಇವತ್ತು ಹೋಗಿ ಬರುವಂತ ಆ್ಯಕ್ಚುಲಿ ಎಂತ ಹೇಳಿದರೆ, ನನಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಆದ್ರೂ ಜಾತ್ರೆಗೆ ಒಂದು ರೌಂಡು ಪ್ರಾಗ್ಯನ ಕರ್ಕೊಂಡು, ಯಾಕಂದರೆ ಎಲ್ಲರೂ ಹೋಗುವಾಗ ಅವಳು ಕೇಳ್ತಾಳೆ ಯಾಕೆ ಕರ್ಕೊಂಡು ಹೋಗೋದಿಲ್ಲ ಹಾಗೆ ಹೇಗೆ ಅಂತ. ಮತ್ತು ಎಕ್ಸಾಮ್ ಕೂಡ ಬಂದಿದೆ. ಇವತ್ತೊಂದು ದಿವಸ ಕರ್ಕೊಂಡು ಹೋದರೆ ಸ್ಟಡಿ ಮಾಡಿಸ್ಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಹೋಗುವಂತಹ ರೆಡಿಯಾಗಿದ್ದೀವಿ. ಅವಳು ಬಂದಮೇಲೆ ಅವಳಿಗೊಂದು ಸ್ನಾನ ಮಾಡಿಸಿ ಈಗ ಹೋಗುದು ಅಂತ. ಹಾಗೆ ಶೆಕೆ ಆಗ್ತಾ ಉಂಟು. ಈಗ ವಿಡಿಯೋ ಮಾಡುವಂಥ ಒಂಚೂರು ಫ್ಯಾನ್ ಹಾಕಿದೆ, ಫುಲ್ಲು ಶೆಕೆ ಆಗ್ತಾ ಉಂಟು. ಹಾಗೆ ತುಂಬ ದಿವಸ ಆಯಿತು, ಲಾಸ್ಟ್ ವೀಕಲ್ಲಿ ಒಂದು ಬ್ಲಾಗ್ ಹಾಕಿದೆ. ಇನ್ನು ವೀಕ್ಲಿ ಒಂದೇ ಬ್ಲಾಗ್ ಹಾಕೋದು, ಯಾಕಂದರೆ ಎಕ್ಸಾಮ್ ಬಂತಲ್ವಾ. ಮತ್ತು ಕಂಟೆಂಟ್ ಕೂಡ ಇಲ್ಲ, ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಕೂಡ ಆಗಲ್ಲ. ಹಾಗಾಗಿ ವಾರದಲ್ಲಿ ಒಂದು ದಿವಸ ವಿಡಿಯೋ ಹಾಕುವ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಲ್ಲ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡುವ ಏನಾಗ್ತದೆ ಅಂತ. ಹೋಗಿ ಒಂದು ರೌಂಡು ತಿರುಗಾಡಿಕೊಂಡು ಮತ್ತು ಅವಳಿಗೇನಾದರೂ ಆಟ ಆಡಿಸ್ಕೊಂಡು ಏನಾದ್ರು ತಿನ್ನಿಸ್ಕೊಂಡು ಸೀದಾ ಬರಬೇಕು, ಬೇಗ ಬರಬೇಕು. ಅದಕ್ಕೆ ಇವಾಗ ಟೈಮ್ ಬಂದು 5:45 ಆಯಿತು. ಹೋಗಿ ನಾವು ಬರೋದು. ನಾವು ದೇವಸ್ಥಾನಕ್ಕೆ ಹೋಗಲ್ಲ, ದೇವಸ್ಥಾನ ಒಳಗೋದ್ರೆ ಇವತ್ತು ಫುಲ್ ರಶ್ ಉಂಟು. ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಹೋಗಲ್ಲ. ಜಸ್ಟ್ ಒಂದು ರೌಂಡು ಹೋಗಿ ಎಲ್ಲ ನೋಡಿಕೊಂಡು ಸೀದಾ ಬರುದಂತ. ಅವಳು ಟಿವಿ ನೋಡ್ತಾ ಇದ್ದಾಳೆ. ಹೋಮ್ವರ್ಕ್ ಎಲ್ಲ ಎಂತ ಇಲ್ಲ, ಓದಲಿಕ್ಕೆ ಮಾತ್ರ ಅಷ್ಟೇ. ಇವಾಗ ಸ್ಟಡಿ ಹಾಲಿಡೇಸ್, ಓರಲೆಲ್ಲ ಮುಗೀತು ಅವಳಿಗೆ. ಇನ್ನು ಮಂಡೆಯಿಂದ ಅವಳಿಗೆ ರೈಟಿಂಗ್ ಎಕ್ಸಾಮು. ಹಾಗೆ ಹೊರಡುದು. ನೋಡುವ ಏನೇನಾಗ್ತದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡುವ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ, ಎಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡುವ. ತುಂಬ ಶೆಕೆ ಆಗ್ತದೆ ನನಗೆ. ಶೆಕೆ ಆದರೆ ಒಂದು ಪ್ರಾಬ್ಲಮ್ ಎಂತ ಗೊತ್ತಾ, ನನಗೆ ತಲೆಯಲ್ಲೇ ಇಲ್ಲಿ ವೆಟ್ಟಾಗೋದು. ಫಸ್ಟ್ ನನಗೆ ತಲೆ ಕೂದಲೇ ವೆಟ್ಟಾಗ್ತದೆ, ಇಲ್ಲಿ ಎಲ್ಲ ಮುಖದಲ್ಲೆಲ್ಲ ತುಂಬ ನನಗೆ ವೆಟ್ಟಾಗ್ತದೆ. ಮೇಕಪ್ ಬೇಡ, ಎಂಥದ್ದು ಬೇಡ. ಅಷ್ಟು ಮುಖದಲ್ಲಿ ಒಂದು ಕ್ರೀಮ್ ಅಲ್ಲ, ಸನ್ಸ್ಕ್ರೀನು, ಎಂತ ಮಾಯ್ಶ್ಚರೈಸರ್ ಎಂತ ಹಾಕಿದ್ರೆ ಉಳಿದಿಲ್ಲ ನನ್ನ ಮುಖದಲ್ಲಿ. ಅಷ್ಟು ನನಗೆ ವೆಟ್ಟಾಗ್ತದೆ ನನ್ನ ಮುಖ. ಹಾಗಾಗಿ ಅದೇ ಒಂದು ಬೇಜಾರಾಗೋದು. ತುಂಬ ಶೆಕೆ ಅಲ್ಲ, ನನಗೆ ಶೆಕೆ ತೊಡ್ಕೊಳ್ಳೋ. ಮನೆಯೊಳಗೆ ಫ್ಯಾನ್ ಇಲ್ಲ ಅಂದರೆ ಒಂದು ನಿಮಿಷ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಶೆಕೆ ಆಗ್ತಾ ಉಂಟು. ಓಕೆ ಅಂತಿದ್ವಿ, ಮತ್ತೆ ಬೇಡ ಇವತ್ತೇ ಸಹ ಹೋಗಿ ಬರುವ. ನಾವೇನು ದೇವಸ್ಥಾನಕ್ಕೆ ನಾಳೆ ಆದರೂ ಹೋಗ್ಲಿಕ್ಕೆ ಆಗೋದಿಲ್ಲ, ಇವತ್ತಾದರೂ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಅವಳಿಗೆ ಬೇಜಾರು ಮಾಡೋದು ಬೇಡ, ಅವಳಿಗೆ ಒಂದು ಖುಷಿ ಆಗಲಿ. ಅಂದರೆ ಎಲ್ಲಿಗೂ ಕರ್ಕೊಂಡೇ ಹೋಗಿಲ್ಲ ತುಂಬ ಟೈಮ್. ಮತ್ತೆ ಅದೇ ಸ್ಕೂಲು, ಅದೇ ಓದು, ಮನೇಲಿ ಕೂತ್ಕೊಂಡು ಓದಿಸು ಅಂದರೆ ಮಕ್ಕಳಿಗೂ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಒಂಚೂರು ಹೊರಗಡೆ ಕರ್ಕೊಂಡು ಹೋಗಿ ಬಂದರೆ ಅವರು ಒಂಚೂರು ಮೈಂಡ್ ಫ್ರೆಶ್ ಆಗ್ತಾರೆ. ಜಾತ್ರೆಗೆ ಎಂಟರ್ ಆದ ತಕ್ಷಣವೇ ಅಲ್ಲಿ ನ್ಯಾಚುರಲ್ಸ್ ಐಸ್ ಕ್ರೀಮ್ ಸಿಕ್ತು. ನಾವು ಅದನ್ನು ತಿಂದ್ವಿ. ನಾನು ಇದು ಜಾಕ್ ಫ್ರೂಟ್ ಫ್ಲೇವರ್ ಅಲ್ಲ, ಜಾಕ್ ಫ್ರೂಟೇ ಹಾಕಿ ನ್ಯಾಚುರಲ್ ಫ್ರೂಟ್ಸಿಂದ ಮಾಡಿರೋ ಐಸ್ ಕ್ರೀಮು. ಪ್ರಾಗ್ಯ ಮ್ಯಾಂಗೋ ತೊಗೊಂಡ್ಲು. ಹಾಗೆ ಅಲ್ಲಿ ಎಲ್ಲ ನಮಗೆ ಕರೆಕ್ಟಾಗಿ ವೀಡಿಯೋ ಮಾಡಲಿಕ್ಕಾಗಲ್ಲ. ಅಂದರೆ ಯಾರಾದರೂ ಒಬ್ಬರು ನಮ್ಮನ್ನು ವೀಡಿಯೋ ಮಾಡಲಿಕ್ಕಿದ್ರೆ ನಮಗೆ ಚೆನ್ನಾಗಾಗ್ತದೆ. ಇದು ನಾನು ಇವಳನ್ನು ಸಹ ನೋಡ್ತಾ ಇರಬೇಕು, ನನಗೆ ಸಹ ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಇವಾಗ ಅವಳಿಗೆ ಇದು ಆಟ ಆಡೋದ್ರಲ್ಲಿ ಕೂರಿಸಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಸುಮಾರೆಲ್ಲ ಉಂಟು. ಇದು ಕೆಲವೊಂದು ನಾನು ನೋಡಿದಾಗ ಅನಿಸಿದ್ದು, ಅದು ಅವರ ಕೈಯಲ್ಲಿ ದುಗ್ತಾ ಇದ್ರು. ನಾನು ಫಸ್ಟ್ ಅಬ್ಸರ್ವ್ ಮಾಡಿಲ್ಲ, ಆಮೇಲೆ ಅವಳನ್ನು ಕೂರಿಸಿದ ಮೇಲೆ ಅಂದ್ಕೊಂಡೆ ಇದು ಕೈಯಲ್ಲಿ ದುಡುದಲ್ಲ, ಇದಕ್ಕೆ ಸುಮ್ಮನೆ 50 ರೂಪಾಯಿ ಕೊಟ್ಟಿದ್ದೆ ಅಂತ ಅನ್ನಿಸ್ತು. ಮತ್ತು ಮುಂದುಗಡೆ ಬೇರೆ ಇತ್ತಂತ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಉಂಟಂತ ಹೇಳಿ. ನಾನು ಅಲ್ಲೇ ಕೂರಿಸಿದೆ. ಅಲ್ಲಿ ನೋಡಿ, ಇಲ್ಲಿ ನೋಡಿದರೆ ಇದೊಂದು ತುಂಬ ಚೆನ್ನಾಗಿತ್ತಾಯ್ತಾ. ನಾನು ಯಾವುದು ಜಾತ್ರೆಯಲ್ಲಿ ಸಹ ಇದನ್ನು ನೋಡಿರಲಿಲ್ಲ. ಪ್ರಾಗ್ಯ ಅಂತ ತುಂಬ ಖುಷಿ ಆದ್ಲು. ಮೇಲೋಗಿ ಕೆಳಗೆ ಬರುವಾಗ ನೋಡಿ, ಅವಳ ಹೋಗಿ ನೋಡ್ತಾರೆ, ಅಬ್ಸರ್ವ್ ಮಾಡಿ ನೋಡಿ, ಮೇಲಿದ ಕೆಳಗೆ ಬರುವಾಗ ಎಷ್ಟು ಖುಷಿ ಆದ್ಲು ನೋಡಿ. ಫುಲ್ಲು ಖುಷಿ ಆಯಿತು ಅವಳಿಗೆ ಬರುವಾಗ. ಹಾಗೆ ಇದೊಂದು ಫಸ್ಟ್ ಟೈಮ್ ಹೊಸದು ನಾನು ನೋಡಿದ್ದು ಜಾತ್ರೆಯಲ್ಲಿ. ಇದೆಲ್ಲ ಮೊದಲು ಇರ್ತಾ ಇರಲಿಲ್ಲ. ನಾನು ಅಂದರೆ ಇವಾಗ ಈ ಮಕ್ಕಳಾದ್ಮೇಲಂತೂ ಈ ಥರದ್ದೆಲ್ಲ ಜಾಸ್ತಿ ನೋಡ್ತೀವಲ್ಲ, ಹಾಗಾಗಿ ನಾನೆಲ್ಲೂ ಸಹ ನೋಡಿರಲಿಲ್ಲ. ಇದು ಫಸ್ಟ್ ಟೈಮ್ ಇದನ್ನು ಈ ಥರದ್ದೊಂದು ನೋಡೋದು. ಹಾಗೆ ಅವಳಿಗೆ ಖುಷಿ ಆದರೆ ಆಯಿತು. ಅವಳಿಗೆ ಬರುವಾಗ ಹೇಳಿದೆ, ನೀನು ಒಂದರಲ್ಲೇ ಆಟ ಆಡಬೇಕು, ಜಾಸ್ತಿ ಕೇಳಬೇಡ ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಇದನ್ನು ನೋಡಿ ನಾನೇ ಅವಳಿಗೆ ಹೇಳಿದ್ದು. ಆಚೆ ಕಡೆ ಆಟ ಆಡಿದ್ದು ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಅದು ಕೈಯಲ್ಲಿ ದೂಕುದಲ್ಲ. ಇದಾದರೆ ತುಂಬ ಚೆನ್ನಾಗಾಗ್ತದೆ, ಒಂಥರ ಖುಷಿ ಆಗ್ತದೆ ಇದರೆಲ್ಲ ಆಟ ಆಡುವಾಗ. ಹಾಗೆ ಜಾತ್ರೆ ಇತ್ತು. ದೇವಸ್ಥಾನದಲ್ಲಿ ಜನ ಫುಲ್ ರಶ್ ಇತ್ತಂತ. ಇಲ್ಲಿ ಸಹ ಪರವಾಗಿಲ್ಲ, ಅಷ್ಟೇನೆಂತ ಅಷ್ಟು ರಶ್ ಏನಿರಲಿಲ್ಲ. ನಾವು ಒಂದು ರೌಂಡ್ ತಿರುಗಾಡಿಸಿದ ಮನೆಗೆ ಹೋಗೋದು.
ನೋಡ್ತಾರೆ ನೋಡಿ ಎಷ್ಟು ಜನರಿದ್ದಾರೆ, ಆದರೆ ಅಷ್ಟು ಜನ ಇಲ್ಲ, ಕಮ್ಮಿ ಇದ್ದಾರೆ. ಈಗ ನಾನು ಹೊಸ ಅಡ್ರೆಸ್ ತಗೊಂಡಿನಿ ಇನ್ನೊಂದ್ಸಲಿ. ರಾಗಿ ಒಂದು ಲಾರಿ. ನೆಕ್ಸ್ಟ್ ಏನಾದರೂ ಮನೆಯೆಲ್ಲ ಸುಟ್ಟು ಮಾಡೋದಾದ್ರೆ ಇದರಲ್ಲೇ ಹಾಕೊಂಡು ಹೋಗು. ಅರ ಪಾಪು ಕೆಳಗಡೆ ಹಾಕು, ಅದನ್ನ ಯಾಕೆ ಮೇಲೆ ಇಡ್ತೀಯ ಅಲ್ಲಿ. ರಾಗಿ ಒಂದು ಲಾರಿ ಬಂದಿದೆ, ಲಾರಿ. ಸರಿ ಇದೆಯಲ್ಲ. ನೆಕ್ಸ್ಟ್ ಲಗೇಜ್ ಎಲ್ಲ ಹಾಕೊಂಡು ಹೋಗೋದಾದ್ರೆ ಇದರಲ್ಲೇ ಹಾಕೊಂಡು ಹೋಗು, ರಾಗಿಯನ್ನೇ ತಗೊಂಡು ಹೋಗು ಆಯ್ತಾ. ಇಲ್ಲ ಎಷ್ಟು ಟೈರ್ ಇರ್ತದಂತ. ಗೋ ಬ್ಯಾಕ್ ಮಾ, ನೀನೊಂದು ಮೊಬೈಲ್ ಒಳಗೆ ಬರ್ತೀಯ. 1 2 3 3 4 4 5 6. ಮೊಬೈಲ್ ಒಳಗೆ ಬರ್ತೀಯ ಅಂತ, ಮೊಬೈಲ್ ಒಳಗೆ ಬರ್ತೀಯ. ಒಳಗ್ ನೋಡೋಣ ಯಾರು ಯಾರಿದ್ದಾರೆ? ಡ್ರೈವರ್ ಇದ್ದಾರಾ? ಅಲ್ಲೋ ಅಲ್ಲೋ. ಯಾವ ಕಾಣಿಸ್ತಾನಿಲ್ಲ. ಗಂಟೆ ಎಷ್ಟಾಯ್ತು? 7:45. ಊಟ ಮಾಡುವ. ಒಳಗೆ ಯಾರು ಇಲ್ಲ, ಸ್ಟೇರಿಂಗ್ ಎಲ್ಲ ಇದೆ. ಸ್ಟೇರಿಂಗ್ ಇದೆಗೆ, ಸ್ಟೇರಿಂಗ್ ಇದೆ, ಎಲ್ಲ ಪಾರ್ಟ್ಗಳಿದ್ದಾರೆ, ಮ್ಯಾನ್ ಒಂದಿಲ್ಲ. ಮ್ಯಾನ್ ನೀನೇ ಕೂತ್ಕೋ. ಮ್ಯಾನ್ ನೀನೇ ಅಲ್ಲ ಡ್ರೈವರ್, ಓನರ್ ನೀನೇ, ಟ್ರಕ್ ಓನರ್. ಈಗ ನೀನು ನಾಳೆಯಿಂದ ನೀನು ಸ್ಕೂಲಲ್ಲಿ ಇದ್ರೆ ಟ್ರಕ್ಕಲ್ಲೂ ಹೋಗ್ಬೋದು. ನಿನ್ನ ಸ್ಕೂಲ್ ಬ್ಯಾಗೆಲ್ಲ ಹಾಕೊಂಡು, ಟಿಫಿನ್ ಬ್ಯಾಗೆಲ್ಲ ಹಾಕೊಂಡು ಟ್ರಕ್ ತಕೊಂಡು ಹೋಗು ಆಯ್ತಾ. ಲಾರಿ ಯಾವ ಭಾರ ಬೇಕಾದ್ರೂ ತಗೊಂಡೋಗ್ಬೇಕಾಗ್ತದೆ. ಬಿದ್ರೆ ಹಬ್ಬ ಎಂತ ಶಕ್ತಿ ಆಗ್ತದಪ್ಪ. ರಿಮೋಟ್ ಲಾರಿಯಲ್ಲಿ ರಿಮೋಟ್ ಸಹ ತಗೊಂಡು ಹೋಗ್ತಿರ್ತೇವೆ. ಮೇಲೆ ಈ ಬೀಗ ನೋಡಿ, ಇಷ್ಟು ದೊಡ್ಡ ಥಿಂಗ್ಸ್. ಈಗ ಇದು ಅದ್ರ ಲೇಬಲ್. ಈಗ ನೋಡಿ, ಈಗ ಒಳಗೆ ಹಾಕ್ತೀನಿ. ಎಷ್ಟು ದೊಡ್ಡದಾಗಿ ಫಿಟ್ ಆಗ್ತದೆ. ಆಕಳಕ್ಕೆ ಬರ್ತಾ ಇದೆ ಜೋರು. ಇದೇ ತರ ಈ ಟ್ರಕ್, ಇದೇ ತರ ಇದ್ರ ಟ್ಯಾಂಕ್ ಇದೆ, ಮತ್ತೆ ಇದು ಅನಿಮಲ್ಸ್ ನ ತಗೊಂಡು ಹೋಗ್ತಾರ, ಅದು ಸಹ ಇದೆ. ಮತ್ತೆ ಈ ಟ್ರಕ್ ಸಹ ಇದೆ. ನಾನ್ ತಗೊಂಡಿರೋದು ಈ ಟ್ರಕ್, ಪೋಲಿಯೋ ಟ್ರಕ್. ಬಿಗ್ ಟ್ರಕ್ ಇದೆ. ಮತ್ತೆ ಇದು ಕಂಪನಿ ಟಾಟಾ. ಯಪ್ಪ ಆಕಳಕ್ಕೆ ಬರ್ತಾ ಇದೆ ಜೋರು. ಏ ಕಸಾಲ ಬಿಸಾಡಬಾರ್ದ? ಬಿಸಾಡ್ ಅಂತ ಹೇಳಿದ್ರೆ ಎಲ್ಲಿ ಎದ್ದ ಬಡ್ದ ಮನೆ ತುಂಬಾ ಬಿಸಾಕದ.